ನಾನು ಇಲ್ವಾ ನೀನ್ ಯಾಕೆ ಲೇ ಮುಳ್ಳು ಚುಚ್ಚುತ್ತವೆ ಎತ್ಕಳೆ ಇವಳನ್ನ ಬರಪ್ಪ ಅವಳು ಪೂಜೆ ಮಾಡಕ್ ಬರ್ತಾಳೆ ಅವರೆಲ್ಲ ಮಾಡ್ತಾರೆ ಹೋಗ್ಲ ನೀನ ಅಯ್ಯ ಬತ್ತಾನ ಹೋಗಿ ಹಿಂದ್ಗಡೆ ಓಡ್ ಬರ್ತಾನೆ ನೀನ್ ಊಟ ಕೇಳಕ್ ಹೋಗು ಶಿವ ಟೇಬಲ್ ಹಾಕಕ್ ಬರ್ತಾನೆ ಮಾವಂಗೆ ಒಳ್ಳೆ ರೀತಿಲಿ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಬೆಳಗಪ್ಪ ನೀಟಾಗಿ ನೀವು ಬೆಳಗ್ತೀರಿ ನನ್ನ ಮಗಳು ಬೆಳಗ್ಲೇಬೇಕು ಈ ಕಡೆಯಿಂದ ಬೆಳಗ್ಗೆ ಮಚ್ಚೈತೆ ಅಲ್ಲಿ ಹುಷಾರು ಮೋಟ್ನಾಯಿ ಮಾಡಕ್ಕಿಲ್ವೇನಾ ಮಾಮಿ ದೇವ್ರೇ ತಾತ ಊಟ ಮಾಡ್ಕೊಂಡು ಹೋಗಪ್ಪ ಬೆಂಕಿ ಉರಿತಿರ ನೋಡಿ ನಗ್ತಾಳೆ ಕಾಣತ್ತೆ. ಇನ್ನು ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಪೂಜೆನ ಸಲ್ಲಿಸ್ತಾ ಇದ್ದೀವಿ. ಇಷ್ಟೇ ಸಿಂಪಲ್ಲಾಗೆ ಸಾಕು, ಇಷ್ಟೇ ಮಾಡಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಮೊದಲೆಲ್ಲ ಮಾಡ್ತಾನೆ ಇರಲಿಲ್ಲ, ಇವಾಗಿನ ಕಾಲದಲ್ಲೇ ಈ ಥರ ಎಲ್ಲ ಮಾಡ್ತಾ ಇರೋದು ಅಂತ ಹೇಳಿ. ಹಂಗಾಗಿ ನಮಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿಬಿಟ್ಟು ಇವಾಗ ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೇಲಿ ಅಡುಗೆ ಎಲ್ಲ ರೆಡಿಯಾಗಿದೆ ಅಂತೆ. ಹಂಗಾಗಿ ಇವಾಗ ಶಿವು ನನ್ನ ತಮ್ಮ ಹೋಗಿದ್ದಾರೆ. ಪೆಂಡಲ್ಲೆಲ್ಲ ಹೋಗಿದ್ರು ಅವರು. ಟೇಬಲ್ ಏನೂ ಹಾಕ್ಸಿರ್ಲಿಲ್ಲ, ಹಂಗೆ ಇಟ್ಟಿದ್ರು. ಹಂಗಾಗಿ ಇವಾಗ ಟೇಬಲ್ ಕೂಡ ಹಾಕ್ಬಿಟ್ಟು ನನ್ನ ತಮ್ಮ ಊರಲ್ಲಿ ಊಟಕ್ಕೆ ಕರೆಯೋಕೆ ಅಂತೇಳಿ ಹೋಗಿದ್ದಾನೆ. ಇವಾಗ ನಾನು ನನ್ನ ತಮ್ಮನ ಹೆಂಡ್ತಿ ಮಕ್ಕಳು ಅವರೆಲ್ಲ ಲಾಸ್ಟಲ್ಲಿ ಹೋಗೋಣ ಅಂತೇಳಿ ಪೂಜೆ ಮಾಡಿಬಿಟ್ಟು ಹೋಗ್ತಾರ ಅಂಥದ್ದು ಮನೆ ಕಡೆ. ಹಂಗೆ ಕರೆಯೋದವರು. ಇನ್ನು ಇಲ್ಲಿ ಈಗ ನಿಂತಿದ್ದೀನಿ, ಶ್ರುತಿ ಮಾಡ್ತಾವಳೆ. ಅಲ್ಲೇ ಇಟ್ ಕಟ್ತಾವ್ರಲ್ಲ, ಇಲ್ಲೇ ಬರ್ತಾಳೆ. ಏನ ಬಕೆಟ್ ಸಾರು ಪರು ಎತ್ಕೊಳ್ರಿ ತೋಡ್ಕೊಳ್ರಿ. ರಾಧಿನಿ ಬಿಡ್ತಾ ಇರ್ತಾಳೆ ಬರೋ ಗಂಟೆ ಯಾರಿಗಾರ ಕೂತ್ಕೊಂಡವ್ರಿಗೆ ತಡಿ ಪೂಜೆ ಮಾಡ್ಬಿಡ ಬರದಿ. ಕಾಲು ಕಾಲು ಹಾಕಡ ಕಾಲು ಒಂದು ಬಿಟ್ಬಿಟ್ಟು ಇದ್ದು ಬರೀ ಮಗನೆ ಪೂಜೆ ಮಾಡ್ಬಿಡ್ಲಿ ರವ. ಸಾಕು ಸಾಕು ಮಾಮಿ ಆಯ್ತು. ಶಿವಪ್ಪ ನೀವು ಎಲ್ಲ ಇದ್ದೀರಲ್ಲ ಆಗ್ರಿ. ಶಿವ ಇಬ್ರು ಮೇಂಟೈನ್ ಮಾಡ್ಕೊಳ್ಳಿ. ನಾವು ಎಲೆ ಪಲ್ಯ ಅವೆಲ್ಲ ಕೊಡ್ತೀವಿ ನಾವು. ಅದ್ ಹಾಕ್ಬಿಟ್ಟು ನೀವು ಅವರು ಇದ್ ಮಾಡ್ಕೊಳ್ಳಿ. ಎಲ್ಲ ಇಟ್ಕೊಂಡ್ರೆ ರವಿ ಇಲ್ಲ ಇಲ್ಲ ಇವ್ಳು ಇಟ್ಕೊಂಡ್ ಬಂದಿ ಯಾತಕ್ಕೂ ಹೋಗಲ್ಲ ಅವಳು. ಹೋಗಲಿ ಯಾತಕ್ಕೂ ಹೋಗಲ್ಲ ತಾನೆ, ನೀನ್ ನಂದೇ ಹಿಡ್ಕೋಬೇಕು ತಾನೆ. ಅಜ್ಜಿದ್ ಮುಟ್ಟ ತೊಳೆ ಶ್ರುತಿ ಗಂಡ ಹೊಡಿಕಿಲ್ಲ ನೀನು. ಗಂಡ ಇಟ್ಕೊಂಡ್ರ ನೀವು ನಮ್ಮ ಅಮ್ಮ ಬುಡಿ ಇಟ್ಟಾಯ್ತಿಲ್ಲ ಹೇಳವ. ಬಿಲ್ ಹಾಕೊಡ್ತೀನಿ, ಅದು ತೋರ್ಸ್ಕೊಡು ನೋಡಿ. ಅವಳಿಗೆ ಅನ್ನ ಮುದ್ದೆ ಎಲ್ಲ ಕೊಡ ಸಾರ್ ಕೊಡ್ತೀನಿ. ಸಾರ್ ತೆಗಿ. ಒಂಚೂರು ಸಾರ್ ಬಿಟ್ಬಿಟ್ಟು ಮಡಗಿರ್ಲ ಬೇಯ್ತದೆ. ಇಲ್ಲೇ ಮಡ್ಗವ ಸಣ್ಣಕ್ಕೆ ಅಷ್ಟಪ್ಪ ಇದು ನೀರ್ ಹಾಕ್ರಿ. ಅದ್ ಬೀಳ್ತಾನೆ ಇಲ್ಲ, ಹಂಗಂಗೆ ಸಣ್ಣಗೆ ಹಾಕಿದಿರಿ. ಅಲ್ಲ ಅದು ಚೆನ್ನಾಗ ಇದ್ ಮಾಡ್ಬಿಟ್ಟು ಹಂಗ್ ಮಾಡಿಯಾಗಿ ಹೇಳ್ತೀನಿ ನಾನು. ಬೀಳ್ತಾನೆ ಇಲ್ಲ ಅದು. ಅದ್ ತೆಗಿರಿ, ಮುಚ್ಚೆ ತೆಗೆದ್ಬಿಡ್ತಾ ಹಾಕಿ ಹಾಕ್ಸುರ್ತಿ ಬೀಳಂಗ್ ಹಾಕ್ರಿ ಅನ್ನ.
ಬ್ಲಾಕ್ ಕಾಫಿ ಮಾಡ್ಕೊಡ್ತವ್ರೆ. ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಂತ ಮಾಡ್ತಾವ್ರಲ್ಲೇ. ಅಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಅಂದಲ್ಲ ಅದಕ್ಕೆ ನಮ್ಮಮ್ಮ ಅದು ಅಮ್ಮ ಅಮ್ಮ ಅನ್ನ ಅಮ್ಮ ಅಂತ ಅಮ್ಮ. ನೈಟ್ 9 ಗಂಟೆ 3 ನಿಮಿಷ ಆಗೈತೆ. ನನ್ ಗಂಡಂಗೆ ಕೆಮ್ಲು ನೆಗಡೆ ಜಾಸ್ತಿ ಆಗ್ಬಿಟ್ಟದೆ. ನಿಮ್ ಗಡಿಯಾರದ್ರು 9:30 ತೋರಿಸ್ತಿತ್ತಲ್ಲೇ. 9 ಗಂಟೆ 3 ನಿಮಿಷ ಗಡಿಯಾರ ನಮ್ಮಮ್ಮ ಸರಿಯಾಗಿ ಮಡಗಿಲ್ಲ. ಅದಕ್ಕೆ ಅಲ್ಲಿ ಟೈಮ್ ಆಗೋಯ್ತು ನಡಿ ಕ್ಲೋಸ್ ಮಾಡ್ತಾರೆ ಅಂತ ಓಡ್ ಬಂದಿದ್ದು. ನೆಗಡೆ ಕೆಮ್ಮಾಗೈತೆ, ಮಾತ್ರೆ ತಗೊಂಡ್ ಬರೋಣ ಅಂತೇಳಿ ಅದ್ದಡಿ ಸರ್ಕಲ್ ಹೋಯ್ತಾ ಇದೀವಿ. ಮೀನೆಲ್ಲ ಉಜ್ಜಿಬಿಟ್ಟು ಮುಡುಗ್ಬಿಟ್ಟು ಸಾಂಬಾರ್ಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಬೇಯ್ತಾ ಇರ್ಲಿ ಅಂತೇಳಿ ಅದ್ದಡಿ ಸರ್ಕಲ್ ಹೋಯ್ತಾ ಇದೀವಿ. ಆ ಸಾಂಬಾರ್ ಕುದಿ ಬರೋದ್ರೊಳಗೆ ಬರ್ತೀವಿ. ಬಂದು ಫಿಶ್ ತಗೊಂಡು ಸಾಂಬಾರಲ್ಲಿ ಹಾಕ್ಬಿಟ್ಟು 1-2 ಮಳ್ ಬಳಸ್ಬಿಟ್ರೆ ಫಿಶ್ ಮೀನ್ ಸಾಂಬಾರ್ ಆಗೋಗುತ್ತೆ. ನಾನು ಉಶ್ ಅನ್ನೋದಕ್ಕೆ ನನ್ಗೇನಾಗ ಮೀನ್ ಸಾಂಬಾರ್ ಆಗೋಗ್ಬಿಡುತ್ತೆ. ಮುದ್ದೆ ಅನ್ನ ಎಲ್ಲ ರೆಡಿ ಆಗೈತೆ. ಬತ್ತಿದಂಗೆ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ಬಿಡದೆ. ಸಿಕ್ಕಾಬಟ್ಟೆ ಚಳಿ ಊರ್ ಕಡೆ. ಮೆಡಿಕಲ್ಲು ಕ್ಲೋಸು, ಎಲ್ಲ ಕ್ಲೋಸ್ ಆಗ್ಬಿಟ್ಟವಲ್ಲಪ್ಪ. ನೆಗಡೆ ಕೆಮ್ಮಿಗೆ ಮಾತ್ರೆಗೆ ಏನ್ ಮಾಡ್ತಿ? ಇಲ್ಲಿ ಬಂದು ನೋಡಿದ್ರೆ ಮೆಡಿಕಲ್ಲೇ ಕ್ಲೋಸ್ ಆಗ್ಬಿಟ್ಟವೆ. ಕೊತ್ತಂಬರಿ ಸೊಪ್ಪು, ಕರ್ಬೇವು, ಇದು ಏನು ಹಸಿಮೆಣಸಿನ್ಕಾಯಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಗಿದ್ರಿ ನೈಟ್ 9:30 ಆದ್ರೂ ಎಲ್ಲೂ ಮಾತ್ರೆ ಸಿಗ್ನಿಲ್ಲ. ಬಿಲ್ಡಿಂಗ್ ದುಲೆ ಗುಡಿಕ ಬಂದಿದೀವಿ. ಇಲ್ಲೂ ಮೆಡಿಕಲ್ ಓಪನ್ ಇಲ್ಲ. ಇಲ್ಲ ಐತೈತೆ. ವೀರಭದ್ರ ಮೆಡಿಕಲ್ ಇದೆ, ಓಪನ್ ಇದೆ. ಏನ ಅಲ್ಲುಜ ಬ್ರೇಸು ಎರಡುವೆ. ಹಿಮಾಲಯ ಕೋಲ್ಗೇಟ್ ಒಂದ್ ಬ್ರಷ್. ಗೊತ್ತಿಲ್ಲ ನಂಗೆ. ಕೂತ್ಕೊಂಡು ನಿಧಾನಕ್ಕೆ ನೋಡ್ಬಿಟ್ಟು ಓಡಿಸ್ಕೊಂಡ್ಬಂದ್ಬಿಟ್ಟು ನಾವು ಮೀನು ಹಿಡಿತಾ ಇದ್ದೀವಿ. ಕುಯ್ಕೊಂಡ ಇಲ್ಲ ಆಯ್ತು ಅಂತಾನೆ ಗೊತ್ತಿಲ್ಲ ನನಗೆ. ನಿಂಗೇನೇನ ಮುಂಜಾವತ್ತೆಲ್ಲ ಹಾಕಿ ಪಡ್ಗವನೆ ಅಂತ ಹೇಳಿಲ್ವಾ? ಇದು ಹೋ ಶಿವು ಗಾಣ ಮಾಡ್ತಾವ್ರೆ ಮೀನ್ ಹಿಡಿಯಕ್ಕೆ. ಎಲ್ಲ ಬಂದು ಹಿಡ್ಕೊಳ್ಳಿ. ಅದೇ ಹೇಳಿದ್ದು ಮಂಕ್ರಿ ತಂದಿದ್ರೆ ನಾನು ನಿಂತ್ಕೊಂಡಿವಿ. ರಾತ್ರಿ ಹಾಕಿದ್ರೆ ಒಂದು 5 ನಿಮಿಷ ಅಳ್ಳಾಡ್ಸ್ಕೊಂಡು ನಿಂತಿದ್ರೆ ಬರೋ ಒಂದೇ ಸತಿ ಎತ್ಬಿಡ್ಬೋದಕ್ಕೆ. ಮಂಕ್ರಿ ಯಾವ ತರರು ಎಲ್ಲೈತೆ? ಇವ್ರು ನಿಮ್ಮ ಮಟ್ಟಿಲಿ ಇಲ್ವಾ? ಅಯ್ಯಪ್ಪ ಅಲ್ಲಿ ಎಷ್ಟು ತುಂಬ ಮೀನು ಬೇಕಿದ್ ಮನಿಕೋತು ನೋಡು. ಇದು ಹುಳ ಮುದ್ದೆ ತಂದಿಲ್ವಾ? ಮುದ್ದೆ ಇಲ್ಲ. ಮುದ್ದೆ ತಗೊಬಂದಲ್ಲೇ ಅಷ್ಟುದ್ದ ಬೇಡ. ನಾನು ಕಡಲೆಪುರಿ ಅನ್ನ ತುಂಬ್ಕೊಂಬಂದೆ ಒಂದಿಷ್ಟ ನೋಡೋಣ ಅಂತ. ಆದ್ರೂ ಕೆರೆ ಭಾರಿ ಆಳ ಆಯ್ತಲ್ವ ಈಗ, ಮೊದ್ಲು ನಂಗಿಲ್ಲ. ಸೋನಿ ಈ ಬಟ್ಟೆ ಹಾಕಿಕೊಂಬಂದ್ಲು ಅಂತ ಗೊತ್ತಾಯ್ತು. ಶಿವನಿನ ಆ ಕಡೆಯಿಂದ ಓಡಿಸ್ಕೊಂಬ, ಇವಳು ಮೊದ್ಲು ಹೊಡ್ಕೊಂಡಿರ್ತಾಳೆ. ಸರಿಯಾಗವೆ ಮಾತ್ರ ಮೀನುಗಳು ಗುಡ್ಡೇನೇವೆ. ಎರೆಹುಳ ಸೋನಿ ಇದೆಲ್ಲ ಅವೇ ಅಲ್ಲವ. ಇಲ್ಲೆಲ್ಲಿರ್ತವೆ? ಎರೆಹುಳ ಅಂದ್ರೆ ಉದ್ದಕ್ಕಿರ್ತದಲ್ಲ. ಏತು ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಬಂದ್ಬಿಟ್ಟು ಸೋನಿ ಏನು ಕಾಣ್ತಾನೆ ಇಲ್ಲ ಫೋನ್ಗೆ. ಇಲ್ಲಿ ನೋಡಿ ಇಲ್ಲಿ ಬಂದಾಗ
ಬೇಕಲ್ಲೇ ಅಲ್ಲ ಗಾಳ ಹೆಂಗ್ ತುಂಬಿರ್ತದೆ? ಮತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕೆರೆ ತಗ ಬಂದಿದ್ದೀವಿ ಇವತ್ತು ಮೀನು ಹಿಡಿಯೋಣ ಅಂತ ಹೇಳ್ಬಿಟ್ಟು. ಎಷ್ಟೋ ವರ್ಷದ ಕನಸು, ಆಲೇ ಒಂದು 16 ವರ್ಷ ಆಗೋಗಿತ್ತು ನಮ್ಮ ಕಡೆ ಮೀನು ಹಿಡಿದು ತಿಂದು. ದುಡ್ಡು ಕೊಟ್ಟರೆ ಸಿಗ್ತದೆ, ಆದರೆ ನಾವೇ ಹಿಡಿಯೋಂಥ ಮಜಾನೇ ಬೇರೆ. ಹಂಗಾಗಿ ನಾವು ಹಿಡ್ಕೊಂಡು ತಿನ್ನೋಣ ಅಂತೇಳಿ ಬಂದಿದ್ದೀವಿ. ಚಿಕ್ಕದು ಗಾಣ ಬರುತ್ತಲ್ಲ ಅದನ್ನು ತೊಗೊಂಡು ಹಿಡಿತಾರೋ ಅಂಥದ್ದು. ಅದಕ್ಕೆ ಎರೆಹುಳ ತಗೊಬಂದಿದ್ದೀವಿ, ಮನೆ ಹತ್ರ ಇತ್ತು, ಅದನ್ನ ಹಾಕೊಂಡು ಹಿಡಿತಾ ಇದ್ದೀವಿ. ಇಷ್ಟಪ್ಪನಾರ ಇದ್ದರೆ ಅದರ ಒಂಥರ ಚೆನ್ನಾಗೈತೆ ಅಲ್ವಾ ಇದು. ಒಂದು ಕೆಜಿ 100 ರೂಪಾಯಿ. 100 ರೂಪಾಯಿ ಕೊಟ್ಟರೆ 1 ಕೆಜಿ ಮೀನು ಸಿಗ್ತದೆ. ಇಷ್ಟೊಂದು ಸಾಹಸ ಮಾಡಿ ಹಿಡಿಬೇಕಂತಾರೆಲ್ಲ. ನಾವೇ ಇಟ್ಟು ತಿನ್ನೋದ್ರಿಂದ ಭಾರಿ ಖುಷಿ ಅಲ್ವಾ. ಅದ್ರೊಳಗೂ ದಪ್ಪು ಮೀನು ಬಿಟ್ಬಿಟ್ರೆ ಏನೋ ಒಂಥರ ಸಾಹಸ ಮಾಡ್ದಂಗೆ ಫೀಲು ತಾನೇ. ಇಷ್ಟು ಮೀನು ಸಿಕ್ಕೈತೆ. ಇಷ್ಟು ಮೀನು ಸಿಕ್ಕೈತೆ. ನಿನ್ನೆ ಸೋಮವಾರ ಅಂದ್ಬಿಟ್ಟು ಬರಲಿಲ್ಲ, ಇವತ್ತು ಬಂದಿದ್ದೀವಿ ಮಂಗಳವಾರ ಹಿಡಿಯೋಣ ಅಂತ ಹೇಳ್ಬಿಟ್ಟು. ಇದೇ ನಮ್ಮೂರಿಗೂ ಶಿವರೂರಿಗೂ ಇರೋಂಥ ಕೆರೆ, ತುಂಬ ದೊಡ್ಡ ಕೆರೆ. ಇವಾಗೆಲ್ಲ ಮರಿಗಳು ಬಿಟ್ಟವ್ರೆ, ಇನ್ನೂ ದಪ್ಪ ಆಗಿಲ್ಲ ಮೀನುಗಳು, ಇನ್ನೂ ದಪ್ಪ ಆಗಬೇಕು. ಇವಾಗ ಸ್ವಲ್ಪ ಸಣ್ಣ ಸಣ್ಣದವೇ, ಅಂದರೆ ಬಲೆ ಬಿಡ್ತಾರೆ, ಅವಾಗ ದಪ್ಪು ಮೀನು ಬೀಳ್ತವೆ. ಸಣ್ಣ ಸಣ್ಣದು ಹಿಡಿಬೇಕಂದ್ರೆ ನಾವು ಇಲ್ಲಿಗೆ ಬಂದು ಹಿಡಿಬೇಕು. ಇವಾಗ ಹೋಗಿ ಟಿಫನ್ ಮಾಡಬೇಕು. ಅಮ್ಮ ಟಿಫನ್ ಮಾಡವ್ರೆ, ರೈಸು ಮುದ್ದೆ ಮಾಡವ್ರೆ, ಮೀನು ಸಾರು ಐತೆ, ಕೋಳಿ ಸಾಂಬಾರು ಐತೆ, ಎರಡು ತಿನ್ನಬೇಕು. ಇವಾಗ ಹಿಡ್ಕೊಂಡು ಹೋಗ್ತಾ ಇರೋದನ್ನ ಕ್ಲೀನ್ ಮಾಡೋದಿಲ್ಲ, ಹಂಗೆ ನೀರಲ್ಲಿ ಇಟ್ಟಿರ್ತೀನಿ. ಬೆಂಗಳೂರಿಗೆ ತೊಗೊಂಡೋಗೋಣ ಆದರೆ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದು ಮುಗಿಸ್ಕೊಬಂದು ಕ್ಲೀನ್ ಮಾಡ್ಕೋಬೇಕು. ಇವಾಗ 1 ಕೆಜಿ ಅಷ್ಟು ಸಿಕ್ಕೈತೆ. ಎಷ್ಟೋ ವರ್ಷದ ಕನಸು ನಮ್ಮ ಊರು ಕೆರೆಯಲ್ಲಿ ಮೀನು ಹಿಡಿಬೇಕು ಅಂತ. ಆವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ನನ್ನ ತಮ್ಮ ನಾವು ಎಲ್ಲ ಬರೋವು. ಆವಾಗ ಇಷ್ಟೊಂದು ನೀರು ಇರಲಿಲ್ಲ. ಈಗ ಒಂದು 10 ವರ್ಷ ಆದಮೇಲೆ ಕೆರೆಯಲ್ಲಿ ಈ ಥರ ನೀರು ಬರ್ತಾ ಇರೋದು. ಮೊದಲೆಲ್ಲ ಸ್ವಲ್ಪ ಬರಗಾಲ ಥರ ನೀರು ಮಳೆ ಏನೂ ಇರಲಿಲ್ಲ. ಈ ನಡುವೆ ಎಲ್ಲ ತುಂಬ ಚೆನ್ನಾಗಿದೆ ವೆದರು. ಆ ಕಡೆ ಡೆಡ್ ಎಂಡ್ ಬಂದು ನಮ್ಮ ಹಸ್ಬೆಂಡ್ ಊರು, ಈ ಕಡೆ ಡೆಡ್ ಎಂಡ್ ಬಂದು ನಮ್ಮೂರು. 2 ಊರಿಗೂ ಸೀಮಿತ ಈ ಕೆರೆ. ಎಷ್ಟೋ ವರ್ಷ ಆಗಿತ್ತು ಈ ಥರ ಕೆರೆ ತುಂಬಿರೋದು ನೋಡಿ. ನಾನು ಬರ್ತಾನೂ ಇರಲಿಲ್ಲ ಈ ಥರ ಕೆರೆ ಕಡಿಕೆ. ನಾವು ಊರಿಗೆ ಬರ್ತಾ ಇರಲಿಲ್ವಲ್ಲ, ಇನ್ನು ಕೆರೆ ಕಡಿಕೆಯಲ್ಲಿ ಬರೋದು ಬರ್ತಾನೆ ಇರಲಿಲ್ಲ. ಶಿವು ನಾನು ಮೀನು ಭೇಟಿ ಮಾಡೋಕೆ ಹೋಗಿದ್ದೋ. ಭೇಟಿ ಮಾಡಿ ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಮಾಡಿ ತೊಗೊಂಡೋಗ್ತಾ ಇದ್ದೀವಿ ಹಿಡ್ಕೊಂಡು. ಹೊಸ ಮೊಬೈಲ್ ತಗೊಳ್ಳಿ. ಇವಾಗಂತೂ ಇದೇ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರತ್ತಾಗೆ. ನಮ್ಮ ಊರು ಕೆರೆ ಎಲ್ಲ ಪಕ್ಕನೇ ಇರೋದ್ರಿಂದ ಸಿಕ್ಕಾಬಟ್ಟೆ ಚಳಿ. ಎಷ್ಟೇ ಬಿಸಿಲಿದ್ರೂ ಕೂಡ ಚಳಿ ಆಯ್ತಾನೆ ಇರ್ತದೆ. ಹಂಗಾಗಿ ಇವಾಗ ಒಂದು ಕೆಜಿಗೆ 10 ಹತ್ರ ಬಂದೈತೆ ಮೀನು. ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ತಕ್ಕ ಹೋಗಿ ನೋಡುವ ಎಷ್ಟೈತೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿಲ್ಲ. ಭಯ ಹಿಡ್ಕೊಂಡಿರೋದು. ಯಾರ್ಯಾರು ಏನೇನೋ ಕಳ್ತನ ಮಾಡ್ತಾರೆ. ನಾವು 1 ಕೆಜಿ ಮೀನು ಹಿಡಿಯೋಕ್ಕೆ ಎದ್ಕೊಂಡು ಹೋಗ್ತಾ ಇದ್ದೀವಿ ಬೈಕ್ಕೆ. ನನ್ನ ಮಟನ್ ತಿನ್ನಲ್ಲ, ಕೋಳಿ ಮೀನು. ಅದೇ ಮೀನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಕೋಳಿ ಒಂದೇ ಸೋಮವಾರ ತಿನ್ನೋದಲ್ಲ, ನೈಟ್ ಮಾಡ್ಬಿಟ್ಟು ಬೆಳಿಗ್ಗೆ ತಿನ್ನೋದು. ಹೆಂಗೆ ನಾವು ಅರ್ಧ ಹಾಕು ಶಿವ, ಇವ್ರು ಹೊಸದಿನೇ ಹಾಕೋದು. ಒಮ್ಮೆ ನಾವು ಹಾಲು ಕುಡಿಬೇಕಾ, ಎಲ್ಲ ಮೇಯಿಸ್ಕೊಂಡು ಹಾಲು ಕುಡಿತೀರ. ಆದ್ರೂ ಬಿಡಿ, ಮೊದಲು ಏನು ಮಾಡ್ತಿರ್ಲಿಲ್ಲ, ಇವಾಗ ಆ ಮೊದಲೆಲ್ಲ ರೆಸ್ಟೋರೆಂಟ್ ಇರೋದೆಲ್ಲ ಈಗ ಕೆರೆಗೆ ಬಂದಿದ್ದೀವಿ ಫ್ರೆಂಡ್ಸ್, ಮೀನು ಹಿಡಿದಿದ್ದೀವಿ ಫ್ರೆಂಡ್ಸ್. ಮೀನು ಹಿಡಿಯಕ್ಕೆ ಬಂದಿದ್ದೀವಿ. ಸಂಜೆ 6 ಗಂಟೆ ಆಗದೆ, ಆದರೂ ಬಿಡ್ದಂಗೆ ತಲೆಯಲ್ಲಿರೋ ಮೆದ್ಲಲ್ಲಿ ಹುಳ ಎಲ್ಲ ಹಾಕ್ಬಿಟ್ಟು ಶಿವ ಮೀನು ಹಿಡಿತಾವನೆ. ಈ ಕಡೆ ನಮ್ಮ ಹಸ್ಬೆಂಡ್ ಶಿವು ಮೀನು ಹಿಡಿತಾವ್ರೆ. ಈ ಕಡೆನೂ ಶಿವ, ಆ ಕಡೆನೂ ಶಿವ. ನಮಗೆ ಮೀನನ್ನು ಹಿಡಿದುಕೊಡಲು ಇನ್ಸ್ಪಿರೇಷನ್ ಬೈ ಶಿವ ಅಂಡ್ .com ಶಿವ. .com ಶಿವ. ಒಂದು ದೊಡ್ಡ ಶಿವ, ಒಂದು ಸಣ್ಣ ಶಿವ. ಆದ್ರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಬಿಡೋ ಶಿವ. ಸಕ್ಕತ್ತಾಗಿ ಹಿಡ್ದೆ ಬಿಡೋ. ನಾನು ಕರೆಕ್ಟಾಗಿ ವಿಡಿಯೋ ಮಾಡಿದೆ, ಅವನು ಮೀನು ಹಿಡಿದು ಬಿಟ್ಟ.
ಇಸ್ಕೊಂಬ ಸರ್. ಸೊರ್ರೆಗೆ ಹೊಡಿತೇವೆ ಮುಳ್ಳು, ನನ್ಗೊಂದು ಕೈ ಹೊಡಿತಾವಲೆ. ಯಾರಿಗೆ ಕೊಟ್ಟೆ? ದೊಡ್ಡ ಕೆರೆ. ದಿಸ್ ಇಸ್ ಮೈ ಅಲ್ಲಿ ಅಕ್ಕಿಗಳು ಬರ್ತಾವೆ ನೋಡಿ, ಸಕ್ಕವಾದ ಬರ್ತಾವೆ. ಕಾಣದ ಬಿಡಿ ಇಲ್ಲಿಗೆ. ಕೆಜಿಗೆ 100 ರೂಪಾಯಿ ಮಾರ್ತಿ, 300 ರೂಪಾಯಿ ಸಂಪಾದನೆ ಮಾಡ್ತೀಯಲ್ಲ. ಒಂದು ಚಿಕ್ಕ ವಯಸ್ಸಲ್ಲಿ ಸೀಪಣ್ಣು ಮಾರಕ್ ಹೋಯ್ತಿದ್ದ ಗೊತ್ತಾ? ಎಷ್ಟನೇ ಕ್ಲಾಸಪ್ಪ ನೀನು? ನೋಡು 5. ಅವಾಗ ಎಷ್ಟನೇ ಕ್ಲಾಸಲ್ಲಿ ಹೋಯ್ತು ಸೀಪಣ್ಣು ಮಾರಕ್ಕೆ? 3ನೇ ಕ್ಲಾಸಾ? 2ನೇ ಕ್ಲಾಸಲ್ಲಿ ಸೀಪಣ್ಣು ಮಾರ್ಕೊಂಬರೋನು. ಒಂದ್ ದಿವ್ಸಕ್ಕೆ ಹೋದ್ರೆ 200 ರೂಪಾಯಿ 300 ರೂಪಾಯಿ ದುಡ್ಡು. ಅವ್ರ ಮನೆ ಒತ್ತಿದಪ್ಪ ಸೀಪಣ್ಣು ಬಿಡೋದು ನಮ್ಮ ಹತ್ರ. ಒಂದೇನು ಇಷ್ಟಪ್ಪ ಆಯ್ತು. ನಾನೇ 5 ಪೀಸ್ ತಿಂದೆ. ಸುಸ್ಮಿತಕ್ಕ ರಾಮೇಣ, ನಾನು ಒಂದು ತಿನ್ನಿಲ್ಲ. ಕೆಜಿ ಅಷ್ಟು ಜಾಸ್ತಿ ಕಷ್ಟ ಎಲ್ಲ ಜುಲಾಬಿ ಎಲ್ಲ ಸೇರ್ಕೊಂಡು ಉಚ್ಕೊಂಡು ಸಾರು ಮಾಡ್ಕೊಂಡು. ಇನ್ನು ತುಂಬ ದಿನದಿಂದ ಊರ್ ಕಡೆಗೆ ಹೋದಾಗೆಲ್ಲ ಮೀನು ಇಟ್ಕೋಬೇಕು ಅಂತೇಳಿ ತುಂಬ ಆಸೆ ಆಗ್ತಾ ಇತ್ತು. ನಮ್ಮೂರವ್ರು ಈ ಸತಿ ಹರಾಜ್ ಕುಕ್ಕೊಂಡಿಲ್ಲ, ಬೇರೆ ಊರವ್ರು ಕುಕ್ಕೊಂಡಿರೋ ಅಂಥದ್ದು. ಹಂಗಾಗಿ ಅವ್ರು ಗೊತ್ತಾದರೆ ಬೈತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇಟ್ಕೊಂಡಿರೋ ಅಂಥದ್ದು. ನಾವು ಎಷ್ಟೋ ವರ್ಷ ಆದಮೇಲೆ ಹೋಗಿದ್ದೀವಲ್ವ, ಕೇಳಿದ್ರೆ ಹೇಳೋಣ ಅಂತೇಳಿ ಇಷ್ಟು ಫಿಶ್ನ ಕಳ್ತನ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟೋ ವರ್ಷ ಆದಮೇಲೆ ಹೋಗಿದ್ದಲ್ವ ಊರಿಗೆ, ಒಂಥರ ಖುಷಿ ಅಂತ ಹೇಳ್ಬಿಟ್ಟು. ಅವ್ರಿಗೇನಾರ ಗೊತ್ತಾದರೆ ಬೈತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಊರ ಕಡೆ ಎಲ್ಲ ಪಾತ್ರೆ ತೊಳೆಯುವಾಗ, ಬಟ್ಟೆ ತೊಳೆಯುವಾಗ ಎಲ್ಲರೂ ಕೂಡ ಇಟ್ಕೊತಾರೆ. ನಾವು ಎಷ್ಟೋ ವರ್ಷ ಆದಮೇಲೆ ಹೋಗಿದ್ದೀವಲ್ವ, ಅಪರೂಪಕ್ಕೆ ಇಟ್ಕೊಂಡಿದ್ದೀವಿ. ಕೇಳಿದ್ರೆ ಹೇಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅವ್ರೇನು ಕೇಳಲಿಲ್ಲ ನಮಗೆ. ಅಂದರೆ ಇವಾಗ ಬಂದಿದ್ದರು ಕೆರೆಯವರು, ನಾವು ಮೀನು ಹಿಡಿತಾ ಇರಲಿಲ್ಲ ಅವಾಗ, ಇನ್ನೂ ಹೋಗ್ತಾ ಇದ್ವಿ ನಡ್ಕೊಂಡು. ನೋಡ್ಕೊಂಡು ಹೋದ್ರು ಅಷ್ಟೇ, ಅವ್ರೇನು ಹೇಳಲಿಲ್ಲ. ಹಂಗಾಗಿ ಸ್ವಲ್ಪನೇ ಅಲ್ವಾ ಇಟ್ಕೊಂಡಿರೋದು, ದಿನ ಇಟ್ಕೊಂಡವರು ಅಲ್ಲೇ ಇಟ್ಕೊತಾ ಇರ್ತಾರೆ ಅಂದ್ಬಿಟ್ಟು ನಾವು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು, ಎಲ್ಲ ಥರ ಕಾರ್ಯನೂ ಮುಗಿಸ್ಕೊಂಡು ಬೆಂಗಳೂರು ಕಡೆ ಬಂದ್ವಿ. ಸಾಕಾಗೋಯ್ತು ಅಂತಲೇ ಹೇಳ್ಬೋದು. 3 ಡೇಸ್ ಹೆಂಗೆ ಕಳೀತು ಅಂತಲೇ ಹೇಳಿ ಗೊತ್ತಾಗಲೇ ಇಲ್ಲ. ಅದರೊಳಗೂ ಒಂಥರ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ವ್ಲಾಗು ನಿಮ್ಗೇನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬ ಜನ ವೀಡಿಯೋಸ್ನ ಹಂಗೆ ನೋಡ್ತಾ ಇದ್ದೀರಾ, ಗೊತ್ತಾಗುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಹೊಸ ಹೊಸ ವೀಡಿಯೋಗಳು ಮಾಡಲಿಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಅಪ್ಡೇಟ್ ಮಾಡಲಿಕ್ಕೆ ನನಗೆ ಟೈಮು ಸಿಗಲಿಲ್ಲ. ಹಂಗಾಗಿ 3 ಡೇಸು ವಿಡಿಯೋನೂ ಕೂಡ ಒಟ್ಟಿಗೆ ಶೇರ್ ಮಾಡಿರೋ ಅಂಥದ್ದು, ಅದನ್ನೇ 2 ಭಾಗ ಮಾಡಿಬಿಟ್ಟು ಹಾಕಿರೋ ಅಂಥದ್ದು. ಫಸ್ಟ್ನೇ ಭಾಗದಲ್ಲಿ ನಮ್ಮ ಅಪ್ಪಂದು ಕಾರಿದ್ದು ಹಾಕಿದ್ದೀನಿ, ಇವಾಗ ಮೀಡಿಯಾ ಥರದ ಹಾಕಿರೋ ಅಂಥದ್ದು.